ಅದೇ ನಮ್ಗ ದಾರಿ ಯಾವಾಗ ಮಾಡಿಕೊಡ್ತೀರಿ ಅಪ್ಪ? ನಮ್ಗ ನಡ ಒಂದ ಹಿಡ್ದೈತಿ, ಬೀಜ ಮಾತಾಡ್ನು ಮಾಡ್ಕೊಂಡ್ ಕುಂತೇನ್ ನೋಡ್ರಿ. ಹತ್ತು ವರ್ಷ ಆತು ರೀ, ಗಟ್ರ ಮಾಡುವಾಗ ಏನಿಲ್ಲ. ಮನೆಯೂ ಕೊಟ್ಟಿವಿ, ಎಲ್ಲ ಕೊಟ್ಟಿವಿ, ಆದರೂ ಅಡ್ಡಾಡ್ಸಿ ನಮ್ಮ ಕೈ ಕಾಲು ಮೂಸಾಕೊಂತಾವು. ಹೊರತಾಗಿ ಇದು ಮಾಡವಲ್ರಿ. ಎಷ್ಟು ಸಲ ಬಂದು ಬರಾಕತ್ತೇವ್ರಿ ಮುನ್ಸಿಪಾಲ್ಟಿಗೆ, ಒಟ್ಟ ದಾಟ್ ಮಾಡವಲ್ರಿ. ಬಿದ್ದು ಹುಡ್ರಿ ಎದ್ದಾವ್ರಿ, ಗಟಾರ್ನ್ಯಾಗ ಎಲ್ಲಿ ಹೊಡ್ಕೊಂಡವ್ರಿ. ಮುದಕ್ ಮನುಷ್ಯರಿಗೆ ಅಡ್ಡಾಡಕ ಭಾಳ ತೊಂದರೆ ಆಗತೈತಿ. ನವಲಗುಂದದಲ್ಲಿ ಪುರಸಭೆ ಅಧಿಕಾರಿಗಳ ಬೇಜವಾಬ್ದಾರಿತನ ಈಗ ಜನರ ಜೀವಕ್ಕೆ ಕಂಟಕ ತಂದಿಟ್ಟಿದೆ. ಹಾಗಿದ್ರೆ ಏನಿದು ಇಂಟ್ರೆಸ್ಟಿಂಗ್ ಸ್ಟೋರಿ ಅಂತೀರಾ? ಜನರ ಜೀವದ ಜೊತೆ ಚೆಲ್ಲಾಟವಾಡಿದ ಈ ಸ್ಟೋರಿಯ ಸಂಪೂರ್ಣ ವರದಿ ಇಲ್ಲಿದೆ. ಹೌದು, ಕಳೆದ ಹಲವು ವರ್ಷಗಳಿಂದ ಸ್ವಚ್ಛಗೊಳಿಸಿದ ಚರಂಡಿಯಿಂದಾಗಿ ಇಡೀ ಓಣಿಯೇ ನರಕ ಸದೃಶ್ಯವಾಗಿದೆ. ಯಾವಾಗ ಯಾವ ಮನೆ ಕುಸಿಯುತ್ತೋ, ಯಾರ ಜೀವಕ್ಕೆ ಅಪಾಯ ಕಾದಿದೆಯೋ ಗೊತ್ತಿಲ್ಲದಂತಹ ಭೀಕರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡ ಜಿಲ್ಲೆ ನವಲಗುಂದದ 6ನೇ ವಾರ್ಡ್ನ ಕಳ್ಳಿ ಮಠದ ಓಣಿಯಲ್ಲಿ ಈ ಘೋರ ದುರಂತದ ಮುನ್ಸೂಚನೆ ಕಾಣಿಸುತ್ತಿದೆ. ಇಲ್ಲಿನ ಮುಖ್ಯ ಗಟಾರನ ಪುರಸಭೆಯು ವರ್ಷಗಳಿಂದ ಸ್ವಚ್ಛಗೊಳಿಸಿಲ್ಲ. ಇದರಿಂದಾಗಿ ಚರಂಡಿ ನೀರು ಸರಾಗವಾಗಿ ಹರಿಯದೆ ಒಂದೇ ಕಡೆ ನಿಂತು ಗಬ್ಬೆದ್ದು ನಾರುತ್ತಿದೆ. ಈ ಕೊಳಚೆ ನೀರು ಇಡೀ ಏರಿಯಾದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಮೂಡಿಸಿದೆ ಎಂದು ಸ್ಥಳೀಯ ನಿವಾಸಿ ಬಾಪು ಸಾಬ್ ತಾಸೀಬ್ ಆಕ್ರೋಶ ಹೊರಹಾಕಿದ್ದಾರೆ. ಇಲ್ಲಿ ಕೇವಲ ವಾಸನೆ ಅಥವಾ ಸೊಳ್ಳೆಗಳ ಕಾಟ ಮಾತ್ರ ಸಮಸ್ಯೆಯಲ್ಲ. ಸಾಮಾಜಿಕ ಕಾರ್ಯಕರ್ತರಾದ ಮಾಬೂಸಾಬ್ ಯರಗುಪ್ಪಿ ಹೇಳುವ ಪ್ರಕಾರ ಈ ಚರಂಡಿ ನೀರು ಮನೆಗಳ ಪಕ್ಕದಲ್ಲಿ ಇಂಗುತ್ತಿರುವುದರಿಂದ ಅಕ್ಕಪಕ್ಕದ ಮನೆಗಳ ಗೋಡೆಗಳು ಸಂಪೂರ್ಣ ಸವಕಳಿಯಾಗಿವೆ. ಯಾವುದೇ ಕ್ಷಣದಲ್ಲಾದರೂ ಈ ಗೋಡೆಗಳು ಕುಸಿದು ಬಿದ್ದು ದೊಡ್ಡ ಜೀವಹಾನಿ ಸಂಭವಿಸುವ ಅಪಾಯ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ ಅಥವಾ ದೊಡ್ಡ ದುರಂತ ಸಂಭವಿಸುವವರೆಗೆ ಕಾಯುತ್ತಾರಾ ಎಂದು ಕಾದು ನೋಡಬೇಕಿದೆ. ಸ್ಪೆಷಲ್ ಬ್ಯೂರೋ, ನ್ಯೂಸ್ 88 ಕರ್ನಾಟಕ, ನವಲಗುಂದ.